ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಊರಿಂದ ಬರುವಾಗ ಹಲಸಿನಣ್ಣು ತೊಗೊಂಡು ಬಂದಿದ್ರು ಅಂತ ಹೇಳಿದ್ವಲ್ಲ, ಸೊ ಅದನ್ನ ಕಟ್ ಮಾಡ್ತಾ ಇದ್ದಾರೆ ಇವಾಗ. ಹಾಗೆಯೇ ಅದರಲ್ಲಿ ಹಲಸಿನಣ್ಣಿಂದು ದೋಸೆ ಮಾಡೋಣ, ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿ ಮಾಡೋದಕ್ಕೆ ನೀವು ಫಸ್ಟೇ ಅಕ್ಕಿನೆಲ್ಲ ನೆನೆಸ್ಬಿಟ್ಟಿಡಬೇಕಾಗತ್ತೆ. ಬಟ್ ನಾನು ಮಾರ್ನಿಂಗ್ದು ದೋಸೆದು ಬ್ಯಾಟರ್ ಏನಿದೆ ಅದು ಸ್ವಲ್ಪ ಹಾಗೆ ಉಳಿದಿದೆ. ಅದಕ್ಕೇ ಹಲಸಿನಣ್ಣನ್ನು ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಹಾಕಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ನೆಕ್ಸ್ಟ್ ಡೇ ಆಫ್ಟರ್ನೂನ್ದು ವ್ಲಾಗ್ ಇದು, ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ತಮ್ಮ ಬರುವಾಗ ಪೈನಾಪಲ್ ತೊಗೊಂಡು ಬಂದಿದ್ದ. ಊರಿಗೆ ಹೋಗಿದ್ದ ಅಮ್ಮ ಮನೆಗೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ರಲ್ವ, ಸೊ ಅವರು ರಿಟರ್ನ್ ಹೋಗೋವಾಗ ತಮ್ಮನೂ ಕೂಡ ಮನೆಗೆ ಹೋಗಿದ್ದ. ಅವನು ಬರೋವಾಗ ತಗೊಂಡು ಬಂದಿದ್ದ. ಪೈನಾಪಲ್ಲು ನಮ್ಮ ತೋಟದಲ್ಲೇ ಇದ್ದಿದ್ದು. ನಾನು ಆ್ಯಕ್ಚುಲಿ ಬರೋವಾಗಲೇ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆವಾಗ ಬೆಳೆದಿರಲಿಲ್ಲ ಮತ್ತು ಸ್ವಲ್ಪ ಕಾಯಿ ಕೂಡ ಇತ್ತು ಅದು, ಅದರಿಂದ ತಂದಿರಲಿಲ್ಲ. ಸೊ ಇವಾಗ ತಮ್ಮ ಹೋಗಿದ್ನಲ್ಲ, ಅದರಿಂದ ಡ್ಯಾಡಿ ಕೊಟ್ಟು ಕಳಿಸಿದ್ರು. ಅಂದರೆ ಜಾಸ್ತಿ ಎಲ್ಲ ಬೆಳೆಯಲ್ಲ, ತೋಟದಲ್ಲಿ ಕಾಫಿ ತೋಟದ ಮಧ್ಯೆ ಹಾಗೆ ಅಲ್ಲೊಂದು ಇಲ್ಲೊಂದು ಗಿಡಗಳನ್ನ ಹಾಕಿದ್ದೀವಿ. ನಮಗೆ ಆಸೆಗೆ ತಕ್ಕಷ್ಟು ಸಿಗತ್ತೆ. ದುಡ್ಡು ಕೊಟ್ಟು ತಗೊಳ್ಳೋ ಬದಲು ನಾವೇ ಮನೆಯಲ್ಲೇ ಹಾಗೆಯೇ ಬೇಕಾದಾಗ ತಿಂದ್ಕೊಳ್ಬೋದು, ಇದ್ದಾಗ ಹೊರಗಡೆ ತಗೊಳ್ಳೋ ಬದಲು. ಅದರಿಂದ ಸೇಲೆಲ್ಲ ಮಾಡಲ್ಲ, ಜಸ್ಟ್ ನಮಗೆ ಆಸೆಗೆ ತಕ್ಕ ಹಾಗೆ ಮಕ್ಕಳಿಗೆ ತಿಂದ್ಕೊಳ್ಳೋಕ್ಕಾಗತ್ತೆ ಅಂತ ಡ್ಯಾಡಿ ಬೆಳೆದಿದ್ದಾರೆ ಅಷ್ಟೇ. ನಾನೊಂದು ಅರ್ಧ ಕಟ್ ಮಾಡಿಬಿಟ್ಟು ಇನ್ನು ಅರ್ಧನ ಹಾಗೆ ಫ್ರಿಡ್ಜಲ್ಲಿ ಇಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇನ್ನು ಅರ್ಧ ಹಸ್ಬೆಂಡ್ಗೆ ತಿನ್ನೋದಕ್ಕಾಗತ್ತೆ ನೈಟ್ ಅಂತ.
ಅವರು ಡ್ಯೂಟಿಗೆ ಹೋಗಿದ್ದಾರಲ್ವ. ಇವಾಗ ನಾನು ಮತ್ತು ಮಾವ ಇಬ್ಬರೇ ಇದ್ದೀವಲ್ವ, ಸೊ ನಾನು ಮಾವ ಇಬ್ಬರೇ ತಿಂತೀನಿ. ನಾನು ಟೇಸ್ಟ್ ಮಾಡಿರೋ ಪ್ರಕಾರ ತುಂಬಾ ಸ್ವೀಟಾಗಿತ್ತು. ಸೊ ನಾನು ಉಪ್ಪು ಖಾರ ಏನೂ ಹಾಕ್ಕೊಳ್ಳಿಲ್ಲ, ಹಾಗೆಯೇ ತಿಂದೆ. ಮಧ್ಯಾಹ್ನದ ಊಟಕ್ಕೆ ರೈಸ್ನ ರೆಡಿ ಮಾಡಿಟ್ಟಿದ್ದೆ, ಹಾಗೆ ಸಾಂಬಾರು ಕೂಡ ಇತ್ತು. ಮಾರ್ನಿಂಗ್ ಮಾಡಿದ್ದೆ ತರಕಾರಿ ಸಾಂಬಾರಿತ್ತು, ಅದನ್ನೆಲ್ಲ ಬಿಸಿ ಮಾಡಿಟ್ಟೆ. ಸೈಡ್ಸ್ಗೆ ಏನಾದರೂ ಇದೆಯಾ ಅಂತ ನೋಡಿದಾಗ ಇದು ಬೋಟಿ ಅಂತ ಹೇಳ್ತೀವಿ ನಾವು, ಸೊ ಇದಿತ್ತು. ಇದನ್ನು ಹಾಗೆಯೇ ಹುರಿದ್ಬಿಟ್ಟಿಟ್ಟಿದ್ದೆ. ತಮ್ಮನೂ ಕೂಡ ಬಂದಿದ್ದ ಇವಾಗ ಊಟಕ್ಕೆ ಅಂತ, ಸೊ ಸ್ವಲ್ಪ ಎಕ್ಸ್ಟ್ರಾನೇ ಹುರಿದಿಟ್ಟೆ ಸೆಕೆಂಡ್ ಟೈಮ್. ಸೊ ಎಲ್ಲ ಕೆಲಸನ ಮುಗಿಸಿ ಆಯಿತು, ಊಟ ಕೂಡ ಆಯಿತು. ಹಾಗೆಯೇ ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿತ್ತು, ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು, ನಂದು ಆ್ಯಕ್ಚುಲಿ ಒಂದು ಆಯಿಲ್ ಡಿಸ್ಪೆನ್ಸರ್ ಇತ್ತು, ಅದು ಮೆಲ್ಟ್ ಆಗಿಬಿಟ್ಟಿತ್ತು. ನಾನು ಗ್ಯಾಸ್ ಸ್ಟವ್ ಪಕ್ಕ ಇಟ್ಬಿಟ್ಟು. ಸೊ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ, ನಿನ್ನೆ ತಾನೇ ತರಿಸ್ಕೊಂಡೆ. ಇಲ್ಲಿ ಕಾಣಿಸ್ತಿರ್ಬೋದು, ಚೆನ್ನಾಗಿದೆ. 186 ರುಪೀಸ್ಗೆ 2 ಆಯಿಲ್ ಡಿಸ್ಪೆನ್ಸರ್ಸ್ ತಗೊಂಡಿದ್ದು. ಸೊ ಒಂದನ್ನು ನೆನ್ನೆನೇ ವಾಶ್ ಮಾಡಿಟ್ಟಿದ್ದೆ, ಸ್ವಲ್ಪ ಆಯಿಲ್ ಹಾಕಿಡೋಣ ಅಂತ. ಸೊ ಇನ್ನೊಂದನ್ನು ಇವತ್ತು ವಾಶ್ ಮಾಡಿಟ್ಟಿದ್ದೀನಿ. ಬಟ್ ಇದರಲ್ಲಿ ವಾಟರೆಲ್ಲ ಹಾಗೇ ಇದೆ. ವಾಟರ್ ಕಂಟೆಂಟ್ ಎಲ್ಲ ಹೋದ್ಮೇಲೆ ಇದರಲ್ಲಿ ಆಯಿಲ್ ಸ್ಟೋರ್ ಮಾಡಿಡಬೇಕು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ತುಂಬಾ. ಮತ್ತು ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಇನ್ನೊಂದು ಮಾಮೂಲಿ ಸ್ಪೈಸಸ್ ಎಲ್ಲ ಜೋಡಿಸಿಡೋದಕ್ಕೆ ರ್ಯಾಕ್ನ ಆರ್ಡ್ರ್ ಮಾಡಿದ್ದೀನಿ. ನಿನ್ನೆ ನಾನು ಕಾಲೇ ಪಿಕ್ ಮಾಡಿಲ್ಲ, ಅದು ಬಂದಿತ್ತು, ಬಟ್ ಅನ್ಡೆಲಿವರಿ ಆಗಿದೆ. ಸೊ ಡೆಲಿವರಿ ರೀಶೆಡ್ಯೂಲ್ ಮಾಡೋದಕ್ಕೆ ಅಂತ ಕಾಲ್ ಬಂದಿತ್ತಲ್ಲ, ಸೊ ಓಕೆ ಮಾಡಿದ್ದೀನಿ. ಮೇ ಬಿ ಇವತ್ತು ಬರಬಹುದು ಅಂದ್ಕೊಂಡಿದ್ದೀನಿ. ಇಲ್ಲೇ ಸ್ಪೇಸಸ್ ಜಾಸ್ತಿನೇ ಇದೆ, ಫಿಲ್ ಆಗಿದೆ. ಬಟ್ ನನಗೆ ಅದು ಸ್ವಲ್ಪ ಹೈಟಲ್ಲಿದೆ ರ್ಯಾಕು, ನನಗೆ ಅದು ತಗೊಳ್ಳೋದಕ್ಕೆ ಕಷ್ಟ. ಅದರಿಂದ ಅವಾಗ ಮೇಲ್ಗಡೆ ಹತ್ತಬೇಕು. ನಾನು ಈ ಸೆಲ್ಫ್ ಏನಿದೆ ಅದರ ಮೇಲೆ ಹತ್ಬಿಟ್ಟು ನಾನು ಮೇಲ್ಗಡೆ ಸ್ಪೈಸಸ್, ಬೇರೆ ಪೌಡರ್ಸ್ ಎಲ್ಲ ಏನು ಬೇಕೋ ಅದನ್ನು ತಗೊಳ್ತೀನಿ. ಅವಾಗ ಹತ್ತೋದು ಇಳಿಯೋದು ಕಷ್ಟ, ಅದಕ್ಕೋಸ್ಕರ ಇಲ್ಲೇ ಶೆಲ್ಫ್ ಮೇಲೆ ಇಟ್ಕೊಳ್ಳೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿರ್ಬೋದು, ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಬಟ್ ಹೈಟಲ್ಲಿದೆ. ನಾನು ಇಲ್ಲಿ ನಿಂತ್ಕೊಂಡ್ರೆ ನನಗೆ ಇಷ್ಟಕ್ಕೆ ಮಾತ್ರ ಹೈಟ್ ಸಾಕಾಗುತ್ತೆ. ಇನ್ನು ಅಲ್ಲಿರೋದನ್ನೆಲ್ಲ ನಾನು ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಈ ಶೆಲ್ಫ್ ಏನಿದೆ ಇದ್ರ ಮೇಲೆ ಹತ್ಬಿಟ್ಟು ತಗೊಳ್ಬೇಕು. ಹಸ್ಬೆಂಡ್ ಇದ್ದರೆ ಅವ್ರು ತೆಕ್ಕೊಡ್ತಾರೆ, ಅವ್ರು ಇಲ್ಲದೆ ಇದ್ದಾಗ ನಾನೇ ತಗೊಳ್ಬೇಕು. ಅದರಿಂದ ಆರ್ಡ್ರ್ ಮಾಡಿದ್ದೀನಿ. ನೈಟ್ ಎಲ್ಲ ಊಟ ಎಲ್ಲ ಆಗಿ ನೈಟ್ ಮಲ್ಕೊಂಡಿದ್ವಿ ಫ್ರೆಂಡ್ಸ್. ಇದು ನೈಟ್ 2 o'clockಗೆ ನಾನು ಮಾಡ್ತಿರೋ ವಿಡಿಯೋ. 2 o'clockಗೆ ಎದ್ಬಿಟ್ಟು ನೋಡಿ ಆಟಾಡ್ತಾ ಇದ್ದಾಳೆ ಪಾಪು. ಹೀಗೇನೆ ನಮಗಂತೂ ಫುಲ್ ನಿದ್ದೆ ಬರ್ತಿದೆ. ಶೆಕೆ ಆಗುತ್ತೆ ಅಂತ ಚಾಪೆ ಹಾಸ್ಕೊಂಡು ಮಲಗಿದ್ವಿ. ಸೊ 12 o'clockಗೆ ಒಂದ್ಸಲ ಎದ್ಲು, ಒಂದು 2 minutes ಆಟ ಆಡ್ಬಿಟ್ಟು ಮಲ್ಕೊಂಡ್ಲು. ಇವಾಗ ಮಿಡಲ್ 2 o'clock ಆಗಿದೆ. ಇವಾಗಲೂ ಕೂಡ ಹೀಗೆ ಆಟ ಆಡ್ತಾ ಇದ್ದಾಳೆ. ಕೆಲವೊಂದು ಸಲ ಹಾಗೇ ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಆಟ ಆಡ್ತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.